ಮೈತ್ರಿ ನಾಯಕರಿಗೆ ಚುನಾವಣೆ ಮಾಡಲು ಅವರ ಬಳಿ ಅಸ್ತ್ರ ಇಲ್ಲ. ಸಿದ್ದರಾಮಯ್ಯ, ಡಿಕೆಶಿ ಮತ್ತೆ ನನ್ನ ಮೇಲೆ ಆರೋಪ ಮಾಡಬೇಕು ಅಷ್ಟೇ ಅಂತ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈತ್ರಿ ನಾಯಕರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಚೆಲುವಣ್ಣ ಆಕ್ರೋಶವನ್ನು ಹೊರಹಾಕಿದರು. ಅವರ ಹತ್ರ ಏನೂ ಇಲ್ಲ. ನಾವು ಒಕ್ಕಲಿಗರು ಅಥವಾ ಈ ಗಣಿಗ ರವಿಕುಮಾರ್ ಆಗಿರ್ಬೋದು, ಜೊತೆಗೆ ಬಾಬಣ್ಣ ಆಗಿರ್ಬೋದು, ಉದಯ್ ಅವ್ರನ್ನ ಗೆಲ್ಲಿಸಿಲ್ವಾ, ಒಕ್ಕಲಿಗರು ಏನು ಇವರು ಹೇಳಿದ ಹಾಗೆ ಏನು ಕೇಳ್ತಾರಾ ಅಂತೇಳಿ ಹೇಳಿದರು. ಅಂದರೆ ಜಾತಿಯ ವಿಚಾರವಾಗಿ ಮಾತನಾಡಿದರು. ಮೈತ್ರಿ ನಾಯಕರ ವಿರುದ್ಧ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ಅಭಿವೃದ್ಧಿ ಆಗಿರ್ಬೋದು, ಗ್ಯಾರಂಟಿ ಮತ್ತು ಶುಗರ್ ಕಾರ್ಖಾನೆ ಒಗ್ಗಟ್ಟು ಇದೆ. ಚುನಾವಣೆವರೆಗೆ ಕಿವಿಗಟ್ಟಿ ಮಾಡಿಕೊಳ್ಳಬೇಕು ಅಥವಾ ಕಿವಿಯನ್ನು ಗಟ್ಟಿ ಹಿಡ್ಕೊಂಡು ನಾವು ಪ್ರಚಾರವನ್ನು ಮಾಡಬೇಕಾಗತ್ತೆ. ಬಟ್ ಅವರ ಕೈಯಲ್ಲಿ ಏನು ಇಲ್ಲ ಅಂತ ಹೇಳಿದರು. ಏನು ಮಾಡೋದು? ಚುನಾವಣೆ ಮಾಡೋದಕ್ಕೆ ಅವ್ರ ಹತ್ರ ಅಸ್ತ್ರ ಇಲ್ಲದೆ ಇದ್ದಾಗ ನಮ್ಮ ಹತ್ರ ಅಭಿವೃದ್ಧಿ ಕೆಲಸ ಇದೆ, ಒಗ್ಗಟ್ಟಾಗಿದೆ. ನಮ್ಮ ಕ್ಯಾಂಡಿಡೇಟ್ ಲೋಕಲ್ಲು, ಆಲೆ 4 ರೌಂಡ್ ಸುತ್ತಿದ್ದೀವಿ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಕೊಡ್ತಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀವಿ, ವಿಶ್ವವಿದ್ಯಾಲಯ ಮಾಡ್ತೀವಿ. ಅವ್ರು ಏನು ಹೇಳಬೇಕು? ಚೆಲುವರಾಯಸ್ವಾಮಿ ಮೇಲೋ, ಸಿದ್ದರಾಮಯ್ಯ ಮೇಲೋ, ಡಿ ಕೆ ಮೇಲೋ ಒಂದು ಏನಾರ ಆರೋಪ ಮಾಡಲಿ ಬಿಡಿ ಸರ್. ಈಗ BJP ಮತ್ತು JDS ಒಕ್ಕಲಿಗರ ಮತ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ. ನಾವು ಒಕ್ಕಲಿಗರಲ್ವಾ? ಈಗ ಇವನ್ನ ಗೆಲ್ಸಿಲ್ವಾ? ನನಗೆ ಗೆಲ್ಸಿಲ್ವಾ? ಬಾಬಣ್ಣಗೆ ಗೆಲ್ಸಿಲ್ವಾ? ಉದಯನ ಗೆಲ್ಸಿಲ್ವಾ? ದರ್ಶನ ಗೆಲ್ಸಿಲ್ವಾ? ಏನು ಒಕ್ಕಲಿಗರೇನು ಇವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ ಅಂತ? ಆಯ್ತಪ್ಪ, ಯಾವ ಸಮಾಜನೂ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ. ಎಲ್ಲ ಪಕ್ಷಕ್ಕೂ ಎಲ್ಲ ನಾಯಕಕ್ಕೂ ಇರುತ್ತೆ. ಬಟ್ ಪಾಪ ನಾವೆಲ್ಲ ಗೆಲ್ಲೋದಕ್ಕೆ ಸಹಾಯ ಮಾಡಿಲ್ವಾ? ಎಲ್ಲ ಸಮಾಜನೂ ನಮ್ಮ ಜೊತೆಲಿದೆ. ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಒಬ್ಬರು ಅತ್ಯಂತ ಬ್ರಾಹ್ಮಣರು, ನಾವು ಕಾಂಗ್ರೆಸ್ಗೆ ಯಾವತ್ತೂ ಓಟ್ ಹಾಕಿಲ್ಲಪ್ಪ, ಚೆಲುವರಾಯಸ್ವಾಮಿ ನಿನಗೋಸ್ಕರ ಹಾಕ್ತೀನಿ ಅಂತ ಒಬ್ಬರು ಹಾಕಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.